ನೋಡ್ಬೇ ತಂಗಿ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕ್ಯ. ಮತ್ತು ಒಂದು ಮಾತು ಹೆಚ್ಚು ಒಂದು ಮಾತು ಕಮ್ಮಿ ಆಗಂಗೆ ಮಾಡಬೇಡ. ಯಾಕಂದ್ರೆ ಮಂತ್ರ ಹೇಳ್ಬೇಕಾರೆ ಒಂದು ಮಂತ್ರ ಮಿಸ್ ಆದ್ರೂ ಅದು ಭಾಳ ಹೊಡೆತ ಕೊಡ್ತೈತಿ. ಅದಕ್ಕಾಗಿ ಸರಿಯಾಗಿ ಕೇಳಿಸ್ಕ್ಯ. ಹೇಳ್ರಿ ಪೂಜಾರಪ್ಪರ, ನೀವು ಹೇಳೋದು ಹೆಚ್ಚ, ನಾವು ಕಲ್ಕೊಳ್ಳೋದು ಹೆಚ್ಚ. ಆಗಲಿ, ನಾನು ಕಲ್ಕೊಂತೀನಿ, ನೀವು ಹೇಳ್ರಿ. ದಿನ ಬೆಳಿಗ್ಗೆ ಒಂದು ದಿವಸನೂ ತಪ್ಪಿಸ್ಲಾರ್ದಂಗೆ ದೇವ್ರ ಮುಂದೆ ಅರಿಶಿಣದ ಬತ್ತಿ ದೀಪ ಹಚ್ಚಬೇಕು. ಏನು ಹೇಳ್ರಿ? ಅರಿಶಿಣದ ಬತ್ತಿನ ಅರಿಶಿಣದಾಗ ಇಟ್ಕೋಬೇಕು. ಅದನ್ನು ಒಣಗಿಸ್ಕೊಂಡು ನೆಳ್ಳಾಗ ಹಚ್ಬೇಕು. ಎಲ್ಲ ಮಡಿಯಿಂದ ಮಾಡಬೇಕು. ದಿನ ದೀಪ ಒರೆಸ್ಕೊಂಡು ಅರಿಶಿಣ ಬತ್ತಿ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕಿ ದೀಪ ಹಚ್ಚಬೇಕು. ಇದನ್ನು 108 ದಿವಸ ಮಾಡಬೇಕು. ಇದ್ರ ಜೊತೆಗೆ ನೀವು ಗಣಪತಿ ಪೂಜೆನೂ ಮಾಡಬೇಕು. ಗಣಪತಿ ಮಂತ್ರ ಹೇಳ್ಕೊಡ್ತೀನಿ, ಕೇಳ್ರಿ. ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರ ಐತಲ್ಲ, ಜನಸಾಮಾನ್ಯ ಎಲ್ಲರೂ ಈ ಮಂತ್ರ ಹೇಳ್ಬೋದು. ಈ ಮಂತ್ರದಿಂದ ಯಾವುದೇ ತೊಂದರೆ ಇಲ್ಲ, ನಮಗೆ ಬಂದ ಕಷ್ಟ ಪರಿಹಾರ ಆಕತ್ತಂತ. ಮತ್ತು ನಾವು ಒಳಗಿದ್ದಾಗ ಮಾಡ್ತೇವ್ರಿ ಪೂಜೆನ. ನಾವು ರಜೆ ಆಗ್ಬಿಟ್ರೆ ಅವಾಗ ಯಾರು ಮಾಡ್ತಾರ? ತಂಗಿ, ಅಕಸ್ಮಾತ್ ನೀವು ರಜಾ ಆದ್ರೆ ನಿಮ್ಮ ಪರವಾಗಿ ನಿಮ್ಮ ಗಂಡಂದ್ರೆ ಮಾಡ್ಬೇಕಾಕತಿ, ಇಲ್ಲ ನಿಮ್ಮ ಅತ್ತಿಯವ್ರು ಮಾಡ್ಬೇಕಾಕತಿ. ಹೌದಾ? ನೀವೆಲ್ಲಿರ್ತೀರಿ ಅಲ್ಲಿ ನಿಮ್ಮ ಪರವಾಗಿ ಯಾರಿಗಾರೋ ಒಬ್ರಿಗೆ ಮಾಡಕ್ಕೆ ಹೇಳಿದ್ರೆ ಅವರು ಮಡಿಯಿಂದ ಆ ಕೆಲಸ ಮಾಡ್ಬೇಕು. ಮಂತ್ರ ನೀವು ರಜಾ ಆದವಾಗ ಜಪ ಮಾಡೋದು ಬೇಡ. ಇನ್ನು ಈ ಅರ್ಶಿಣದ ಬತ್ತಿ ದೀಪ ಐತಲ್ಲ, ಇದನ್ನಂತರೂ ನೀವು ಹಚ್ಚದೇ ಹೋದ್ರೆ ರಜಾ ಆದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಕ್ಕೆ ಅಡ್ಡಿಲ್ಲ. ನೀವು ಅರ್ಶಿಣದ ಬತ್ತಿ ದೀಪ ಅಂದ್ರಲ್ಲ, ಅರ್ಶಿಣದಾಗ ಬತ್ತಿ ಅದ್ದಿದ್ರೆ ಉರಿತೈತಿ ಅಂತೀರಿ. ತಂಗಿ, ನೀನು ಇದು ಮೊದಲನೇಕೆಲ್ಲ ಪೂಜೆ ಮಾಡಕ್ಕಿ. ನಿನ್ನಂತರ ಭಾಳ ಜನ ಬಂದು ಪೂಜೆ ಕೇಳ್ಕೊಂಡು ಹೋಗ್ಯಾರ. ಈ ಪೂಜೆ ಮಾಡಿ ಫಲಾನೂ ಪಡ್ಕೊಂಡಾರ, ಗೊತ್ತಾ? ನೋಡ್ರಿ, ನಿಮ್ಮ ನಂಬಿಕೆ ಇದ್ರೆ ಮಾಡ್ರಿ, ಯಾರಿಗೂ ನಾವು ಒತ್ತಾಯ ಮಾಡೋವಲ್ಲ. ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ, ಗೊತ್ತಾ? ನೀವು ಆಸ್ಪತ್ರೆಗೆ ಕೊಟ್ಟಿರೋಂಥ ಔಷಧಿನೂ ತಗೊಳ್ಳಿ. ಎಲ್ಲ ತಗೊಂಡು ದೇವ್ರ ಫಲಾನೂ ಕೊಡ್ತಾನೆ, ಇಲ್ಲ ಅನ್ನಂಗಿಲ್ಲ. ನಾವು ಕೇಳಿದ್ದನ್ನು ದೇವ್ರು ಯಾವತ್ತೂ ಇಲ್ಲ ಅನ್ನಂಗಿಲ್ಲ. ನೀವು ಈ ಪೂಜೆ ಮಾಡ್ಕೊಳ್ರಿ. ನೀವು ಇದನ್ನ ಪೂಜಾರಪ್ಪರ, ಇನ್ನೊಂದು ಅನುಮಾನ ಏನಂದ್ರೆ, ಅಕಸ್ಮಾತ್ ನಮ್ಮ ಮನ್ಯಾಗ ನಮ್ಮ ಗಂಡರು ಅತ್ತಿಯವರು ನಾವು ದೀಪ ಹಚ್ಚಕ್ಕೆ ಒಲ್ಲೆವಲ್ಲೆ, ನಾ ಯಾಕೆ ಹಚ್ಬೇಕು ಅಂತೇಳಿ ಹಿಂಗೆ ಅಡ್ಡ ಹಾಕಿದ್ರೆ ಏನು ಮಾಡೋದು? ತಂಗಿ, ಹಂಗೇನಾರ ಅಡ್ಡಗಾಲ್ ಹಾಕಿದ ಅನ್ಕ ಸಣ್ಣ ಮಕ್ಳು ಯಾರು ಇರ್ತಾವಿಲ್ಲ, ಸಣ್ಣ ಮಕ್ಳು ಕೈಲಿಂದ ಹಚ್ಚಿಸು. ಅವ್ರಿಗಿಂತ ದೇವ್ರು ಬೇರೆ ಯಾರೂ ಇಲ್ಲ. ದಾರಿಗೆ ಹೋಗಿ ಸಣ್ಣ ಮಕ್ಳನ್ನ ಕರ್ಕೊಂಬಂದು ಹಚ್ಚಿಸು, ಏನೂ ಆಗೋದಿಲ್ಲ. ಒಟ್ಟು ದೀಪ ಹಚ್ಚಬೇಕು. ಹಂಗಾರೆ ದೀಪಕ್ಕೆ ಭಾಳನ ಪ್ರಾಮುಖ್ಯತೆ ಐತಿ ಬಿಡ್ರಿ. ಹ್ಞೂ ಮಾತಂಗಿ, ದೀಪಕ್ಕೆ ಭಾಳ ಪ್ರಾಮುಖ್ಯತೆ ಇರೋದಕ್ಕನ ಇದನ್ನು ಪೂಜೆ ಮಾಡ್ಕೊಳ್ರಿ ನೀವು ಅಂತ ಹೇಳ್ತಾ ಇರೋದು. ಮಾಡ್ಕ್ಯ, ಒಳ್ಳೇದಕ್ಕತ್ತಿ ನಿನಗೆ. ಈ ಪೂಜೆ ಮಾತ್ರ ಬಿಡ್ಬೇಡ, ಹೋಗ್ಬಾ, ನೀವು ಒಳ್ಳೇದಕ್ಕತ್ತಿ. ಹ್ಞೂ ಆತ್ರಿ ಪೂಜಾರಪ್ಪರ, ಮತ್ತು ನಾವು ಇನ್ನು ಯಾವಾಗ ಬರ್ತವೆ ಏನು ಹೋಗಿ ಬರ್ತಾವ್ರಿ. ಹಂಗಾರೆ ಕವಿತಾ, ಹೋಗೋಣ, ಹೊತ್ತಕತ್ತಿ ಊರಿಗೆ ಹೋಗ್ಬೇಕು. ತಡಿಯೇ ಸಹಿತ, ಬರೀ ನಮ್ಮ ಕಷ್ಟಕ್ಕೆ ಪರಿಹಾರ ಒಂದ ಕಂಡ್ಕೊಂಡ್ರೆ ಹೆಂಗೆ? ನೋಡ್ತಾ ಇದ್ರಲ್ಲ ವೀಕ್ಷಕರು, ಅವ್ರ ಕಷ್ಟಕ್ಕೂ ಪರಿಹಾರ ಬೇಕು, ಹೋದಲ್ಲ? ಅದಕ್ಕಾಗಿ ನಾವು ಮಾಡ್ತಾ ಇರೋ ಪೂಜೆ ಎಲ್ಲರಿಗೂ ಫಲ ಕೊಡ್ತೈತ ಏನ? ಈ ಪೂಜೆ ಎಲ್ಲರೂ ಮಾಡ್ಬೋದಂತ ಒಂದ್ಸರಿ ಪೂಜಾರಪ್ಪರನ್ನ ಕೇಳ್ಕೊಂಬಿಡೋಣ. ಅಪ್ಪರ, ನಿಮ್ಗೆ ಇನ್ನೊಂದು ಪ್ರಶ್ನೆ ಐತ್ರಿ ಕೊನೆಯದಾಗಿ. ಹೇಳುವ ತಂಗಿ, ಅದಕ್ಕೇನು? ಈಗ ನೀವು ನಮಗೆ ಹೇಳ್ಕೊಟ್ಟಿರಲ್ಲ ಪೂಜೆ ಮತ್ತು ಮಂತ್ರ, ಅದನ್ನು ಈಗ ನೋಡ್ತಾ ಇರೋ ವೀಕ್ಷಕರು, ಅವ್ರಿಗೆ ಯಾವುದೇ ಥರದ ಕಷ್ಟ ಇದ್ರೂ ಅವ್ರು ಈ ಪೂಜೆ ಮಾಡ್ಕೋಬಹುದಾ? ಖಂಡಿತವಾಗೂ ಮಾಡ್ಕೋಬಹುದು. ಅವ್ರ ಕಷ್ಟಕ್ಕೆ ಒಳ್ಳೆ ಫಲನೇ ಸಿಗ್ತೈತಿದು. ಎಷ್ಟು ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರ, ಅವ್ರಿಗೆ ಅಷ್ಟು ಬೇಗ ದೇವ್ರ ಫಲ ಕೊಡ್ತಾನೆ. ನೀವು ಮಾಡ್ಕೊಳ್ರಿ, ನೋಡ್ತಾ ಇರೋ ಜನರು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೇನವ. ನಂಗೆ ಮನೆಗೆ ಹೋಗ್ಬೇಕು, ಹೊತ್ತಾಗೈತಿ. ಆತ್ರಿಯಪ್ಪ, ಹಂಗಾರೆ ನಮಸ್ಕಾರ, ಹೋಗಿ ಬರ್ರಿ. ಮತ್ತು ಹಾವೇರಿಗೆ ಏನಾರ ಬಂದ್ರೆ ಬಂದು ಹೋಗ್ರಿ. ನಮ್ಮ ಮನೆ ಹಾವೇರಿಗಲ್ರಿ ಇರೋದು, ನೀವು ಬಂದು ಹೋಗ್ರಿ. ಎಲ್ಲ ಕತ್ ಬಿಡತ್ತೈ, ಹಂಗೆ ಬರ್ತೇವೆ. ಏನಾರು ಬ್ಯಾಂಕಿನ ಕೆಲಸ ಇದ್ರೆ ಮುಗಿಸ್ಕೊಂತೇವೆ, ಹೊಂಟು ಬಿಡ್ತೇವೆ. ಬರೋಕ್ಕಾಗೋದು ಸ್ವಲ್ಪ ಕಷ್ಟ, ಆದ್ರೆ ಬರ್ತೇನೆ ತಗೊಳ್ಳುವ. ಹಂಗೇನಾರು ಬಂದ್ರೆ ಫೋನ್ ಮಾಡ್ತೇನಂತ. ಮನೆ ಅಡ್ರೆಸ್ ನಂಗೆ ಗೊತ್ತಿಲ್ಲಲ್ಲ, ನೀ ಹೇಳಕ್ಕಂತಿ. ಇವ ಆಯ್ತು ಹಂಗಾರೆ ಬರ್ರಿ. ಬರೋಕೆ ಮುಂಚೆ ಒಂದು ಫೋನ್ ಮಾಡಿಬಿಡ್ರಿ, ನಾನು ಬಂದು ಕರ್ಕೊಂಬರ್ತೇನೆ. ಸರಿ ರೀ ಅಪ್ಪ, ಆಯ್ತು ಹಂಗಾರೆ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ದೇವ್ರೆ, ನನ್ನೊಬ್ಬನ್ನ ಕಾಪಾಡಪ್ಪ. ಸವಿ ಸವಿ ನೆನಪು, ಸಾವಿರ ನೆನಪು. ಯಜಮಾನ, ಯಜಮಾನ, ಏನು ಹೇಳು? ನಾ ಮಕ್ಕೊಂಡನಿ. ಏನು ಬೇಕಾಗಿತ್ತು ಈಗ ನಿಂಗೆ? ಯಾಕೆ ಕೆಪ್ಸಕತ್ತಿ? ಹೌದು ಯಜಮಾನ. ಅಲ್ಲ, ಇಲ್ಲೇ ಊರ ಹತ್ಕೊಂಡು ಉರಿಯಾಕತ್ತತಿ, ನೀನು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ತಣ್ಣಗೆ ಮಕ್ಕಂಡಿ ನೀನು. ಹೇಳ ಮ್ಯಾಲಿಲ್ಲೇ. ಏಯ್, ಊರ ಹಚ್ಕೊಂಡು ಉರಿದ್ರೆ ಹೋಗು, ನೀರು ಹಾಕು. ನನ್ನ ಯಾಕೆ ಕರಿಯಕ್ಕೆ ಬಂದು? ನೀ ಟೈಮ್ ವೇಸ್ಟ್ ಮಾಡಕತ್ತೀರನಿಲ್ಲ? ಹೋಗೋಗಿ ನೀರು ಹಾಕಿ ಹೋಗು.
ಹತ್ರದ ಆರ್ತದಾಗಲ್ಲ ಇಲ್ಲೇ ನನ್ನ ಹೊಟ್ಟೆ ಉರಿಯಾಕತೈತಿ ಏಳ್ ಮೇಲೆ ಅಂದೆ ಎದ್ದು ಕುತ್ಕಂತೇನಿಲ್ಲ ನೀನೀಗ. ನೋಡುವ ನೀನು ಹೊಟ್ಟೆ ಉರಿಯಾಕತ್ರ ನಾನು ಈಗ ಫ್ರಿಜ್ನಾಗಿ ನೀರು ತಂದು ಕೊಡವಲ್ಲ. ನಾನು ಈಗಷ್ಟ ಬಂದು ಆರಾಮಾಗಿ ರೆಸ್ಟ್ ಮಾಡಕತ್ತೀನಿ. ಅಲ್ಲೇ ಫ್ರಿಜ್ ಅಡುಗೆ ಮನ್ಯಾಗ ಐತಿ, ಹೋಗಿ ನೀರು ಕುಡಿ ಹೋಗು. ಫಸ್ಟ್ ಹೊಟ್ಟೆ ತಣ್ಣಗೆ ಮಾಡ್ಕೆ ಹೋಗು. ನೀ ಹೊಟ್ಟಿಗೆ ಏನು ತಿಂತೀಯ ನೀನು? ಅನ್ನ ತಿಂತೀಯ ಏನು ತಿಂತೀಯ ನೀನು? ನೋಡುವ ಹೆಂಡತಿ ನೀನಂತರೂ ಮನ್ಯಾಗ ಅಡುಗೆ ಮಾಡಿ ಹಾಕಂಗಿಲ್ಲ. ನಾನು ಹೊರಗೆ ಊಟ ಮಾಡವ ಹೋಟ್ಲಾಗ. ಹಾಗಾಗಿ ನಾನು ಪೌಷ್ಟಿಕ ಆಹಾರ ತಿಂತೀನಿ. ಈಗ ತಲೆಗೆ ಏನ್ರ ತೊಗೊಂಡು ಎತ್ತಿ ಹೇರೋಕ್ಕೂ ಮುಂಚೆ ಎದ್ದು ಕುತ್ಕಂತೇನಿಲ್ಲ ನೀನು ಹೇಳು. ತೇ ಭಾರಿ ಕಿರಿಕಿರಿ ಆಗೋತ್ತ ನಿಂದು. ಎದ್ದನಿ ಏನು ಹೇಳು? ಭಾರಿ ಕಿರಿಕಿರಿ ಮಾಡಕತ್ತೀನಿ ನೀನು. ಒಂದು 5 ನಿಮಿಷ ಮಕ್ಕನ ಬಿಡೋದಿಲ್ಲ. ಮತ್ತೆ ಮನೆಗೆ ನಾನು ಹುಡುಕಿ ಅಂತ ಪ್ರಿಯಾ ಬಂದಿದ್ಲಂತ. ಬಂದಿದ್ಲು, ಅದನ್ನು ಕೇಳಕ್ಕೆ ಕೆಪ್ಸಿದ್ದೆ ನನ್ನ. ಮತ್ತೆ ನೀ ಆಕಿಗೆ ಏನಂದು ಕಳ್ಸಿದಿ? ನಾ ಏನು ಅಂದಿಲ್ಲಲ್ಲ. ನಿಂಗೇನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ನೀ ಸರಿ ನಾನು ಕೇಳ್ಕೆ ಹೋಗ್ತೀನಿ. ನನಗೆ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಏನಿಲ್ಲ. ಮೂಲಾಗಿನ ಪರಕಿ ತಗೊಂಡು ಈಗ ಬಾರ್ಸಾಕತ್ರ ಮತ್ತೆ ಹೆಂಗೆ ಇರ್ತೈತಿ ನೋಡು. ಸರಿ ಹೇಳು, ನೀ ಏನೋ ಮಾಡಿದೆ ಅಂತಲ್ಲ ಆಕಿಗೆ, ಎದ್ಕ ಕರೆದೆ ಅಂತಲ್ಲ ನೀನು. ಓ ಆಕಿ ಹಂಗೆ ಹೇಳೋಣ. ಹೇಳ್ತಾನೆ ಕೇಳಿದ್ದೆ. ಬಡ ಹೇಳ. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ತೊಗೊಂಡು ಏನಾರ ಎತ್ತಿ ಹೇರ್ಬೇಕು ಅನ್ಸ್ಬಿಟ್ಟೈತಿ. ಬಡ ಹೇಳ, ನಂಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ. ಅಲ್ಲ ಹೆಂಡ್ತಿ, ನಾನು ಊಟ ಮಾಡಕತ್ತಿದ್ದೆ ಹೌದಾ. ಆಕಿ ಬಂದ್ಲು, ಊಟ ಮಾಡ್ಬರ್ರಿ ಎಂದೆ. ಇಲ್ರಿ ಈಗಷ್ಟ ಊಟ ಮಾಡಿ ಬಂದನಿ ಅಂದ್ಲು. ಅದಕ್ಕಂದ್ರೇನ ಯಾರ ಊಟ ಮಾಡಕ್ಕಂತ ಕರಂಗಿಲ್ಲನ? ಬರ್ರಿ ಊಟ ಮಾಡ್ಬರ್ರಿ ಅನ್ನಂಗಿಲ್ಲನ? ಹೌದು ಕರಿತೇವಲ್ಲ. ಮತ್ತೆ ನಂದು ಊಟ ಆತು, ನಾನು ಮಕ್ಕನ ಹೊಂಟಿದ್ದೆ, ಬರ್ರಿ ಮಕ್ಕನ ಅಂತ ಕರೆದೆ. ಮಾತಾಡ್ತಾರ ನಾಚಿಗೇಡಿ, ಹಳೆ ನಾಚಿಗೇಡಿ ಅಂತಂದು ನಿನ್ನ ಬಾಯಿಗೆ ಎಷ್ಟು ರೊಟ್ಟಿ ಹಾಕ. ನೀನು ಯಾವ ಮನುಷ್ಯನ ನೀನು? ಹೌದು, ನನ್ನ ಹೆಂಡತಿ ಗೆಳತಿ ಮನೆಗೆ ಬಂದಾಳ, ಒಂದು ಕಪ್ ಚಹಾ ಕೊಡೋಣ ತಂದಾಗ ಮಾತಾಡ್ಸೋಣ ಅನ್ನಂಗಲ್ಲ. ಏನೇನಾರ ಮಾತಾಡ್ತಾರ, ಇಂಥವೆಲ್ಲ ಮಾತಾಡ್ತಾರ. ಆಕಿ ನನಗೆ ತೂ ಅಂತ ಉಗ್ಯಾಕತ್ತಿದ್ಲು. ಅಲ್ಲ ಇದಕ್ಕಿಂತ ಚಂದಾಗಿ ಯಾರ ಮಾತಾಡ್ತಾರನ? ನೋಡು, ನಾ ಊಟ ಮಾಡಕ್ಕೆ ಕರ್ದೀನಿ, ಮಕ್ಕಳ ಹೊಂಟಿದ್ದೆ, ಮಕ್ಕಳನ್ನ ಕರ್ದೀನಿ. ಆಮೇಲೆ ಎದ್ಮೇಲೆ ಚಾನೋ ಕುಡಿಯಕ್ಕೆ ಹೋಗಿದ್ದೆ, ಅವಾಗೂ ಕರಿತಿದ್ದೆ ಬಾ ಚಾ ಕುಡಿಯೋಣ ಅಂತ ಹೇಳಿ. ಅಷ್ಟ್ರಾಗ ನೀನ ಬಂದು ನಿಮ್ಗೆ ಚಂದಾಗಿ ಮಾತಾಡ್ಸಿದ್ರು ಕಷ್ಟನ, ಚಂದಾಗಿ ಮಾತಾಡ್ಸ್ದೆ ಹೋದ್ರು ಕಷ್ಟನ. ನೀವು ಹೆಂಗಸರದ್ರಲ್ಲ, ನಿಮ್ಮನ್ನ ಹೆಂಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗೋಗ್ಬಿಟ್ಟೈತಿ. ಏನಾರ ಹಾಳಾಗಿ ಹೋಗು. ನಾನು ಹಾಳಾಗಿ ಹೋಗ್ತಾನೆ. ನೀನು ಆರಾಮಾಗಿ ತಣ್ಣಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಆರಾಮ ಮಕ್ಕ ಇನ್ನ. ಅಲ್ಲ ಹೆಂಡ್ತಿ, ಆಕಿನ ಕರೆದಕ್ಕೆ ನೀನು ಅಷ್ಟು ಹೊಟ್ಟೆ ಬೆಂಕಿ ಕೆಡಿಕೊಂಡಿಯಲ್ಲ. ನೀನು ಪ್ರೀತಿಯಿಂದ ಕರೆಯಂಗಿಲ್ಲ ನಾನು. ನೀನ ಬರಂಗಿಲ್ವಾ? ನಾ ಏನು ಮಾಡಲಿ? ಬಾಯಿ ಮುಚ್ಚು ಈಗ, ಬಾಯಿ ಮುಚ್ಚು. ಹಿಡ್ದರ್ಸೆಲ್ಲ ಸುಟ್ಬಿಟ್ಟೇನು ನಿನ್ನ ಹಂಗೆ. ಬಾಯಿ ಮುಚ್ಚು. ಹೋಗ ನೀನು ಒಂದು ರೊಟ್ಟಿ ಚಪಾತಿನ ಸುಡಾಕ್ ಬರೋದಿಲ್ಲ. ಇನ್ನೇನು ನಾನು ಸುಟ್ಟಿ ಹೋಗಿ ಒಲಿ ಮುಂದೆ ಏನಾರು ಐತನ ಸುಡು ಹೋಗಿ. ನಡಿ ಚಾಣಕ್ಯದಿ. ಇನ್ನು ಏನು ಮಾಡಲಿ? ಹಾಗೆ ಇರಲಿ, ನನಗೊಂದು ಟೈಮ್ ಬರ್ತೈತಿ. ಹೆಂಗೈತೆ ನೋಡಿ ಬೆಂಕಿ ಹಚ್ಚು ಕೆಲಸ. ಅಕ್ಕಿ ಹೊಟ್ಟಿಗೆ ಬೆಂಕಿ ಕೆಡವಿ ಆಯ್ತು. ನಾ ಹೋಗಿ ಒಂದು ಒಳ್ಳೆ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣಪ್ಪ. ಇವ್ವ ಒಂದು ಕಪ್ ಬಿಸಿ ಚಹಾ ಮಾಡ್ಕೊಂಬ ಹೋಗ್ಬೇ. ತಲೆ ಭಾಳ ನೋವಾಕತ್ತೈತಿ. ಅಂಗಡಿಯಾಗೂ ಇವತ್ತು ಗಿರಾಕಿ ಭಾಳ ಇದ್ವು. 2 ಬ್ಲೌಸ್ ಹೊಲ್ದನಿ, ಆದರೂ ಭಾರಿ ಸುಸ್ತಾಗ್ಬಿಟ್ಟೆ ನಾನು. ಅಲ್ಲ ತಮ್ಮ, 2 ಕುಬ್ಸ ಹೊಲ್ದಕ್ಕೆ ಅಷ್ಟು ಸುಸ್ತಾಗ್ಬಿಟ್ಟೆ ನೀನು? ಅದೇಂತ ಕುಬ್ಸ ಹೊಲ್ದಿಲ್ಲ ಹಂಗಾರ? ಅಲ್ಲೇ ಕುರ್ಚಿ ಮೇಲೆ ಇಟ್ಟಾರ ನೋಡು, ಕಜಗುಂಡಿ ಹಾಕಿಡು. ಸಂಜೆ ಮುಂದೆ ಹೋಗ್ಬೇಕಾರೆ ತಗೊಂಡು ಹೋಗ್ತೀನಿ. ಅವರು ಸಂಜೆ ಮುಂದೆ ಬರ್ತಾನೆ ಅಂದಾರ. ಹೋಯಪ್ಪ, ನಾ ಎಲ್ಲಿ ಹಾಕ್ಲಿ ಕಜಗುಂಡಿನ? ನನಗೆ ಮನ್ಯಾಗಿನ ಕೆಲಸ ಮಾಡಿ ಸಾಕಾಗೈತಿ. ನೀನು ಹಿಂಟ್ ಹೋದೆ ಕತ್ತಾಗ ಹೋಗ್ಬಿಟ್ಲು. ಬರಲಿಲ್ಲ ಏನಿಲ್ಲ. ಮನೆ ಕಡೆಗೆ ಏನಾಯ್ತು ಏನು ಬಿಡ್ತು ಯಾ ಲಕ್ಷ್ಯ ಇಲ್ಲ ಆಕೆಗೆ. ಹೋಗ್ಯಾಳ ನೋಡಿ. ಇವತ್ತಿನ 3-4 ದಿವಸ ಹೊತ್ತಾತು. ವಾಪಸ್ ಬರ್ಬೇಕನ್ನೋದು ಯೋಚನೆ ಇಲ್ಲ ಆಕೆಗೆ. ಬರ್ಬೋದೇನು ತಗೋ, ಇವತ್ತು ಬರ್ತಾಳೇನ ನೋಡೋಣ. ಫೋನ್ಗಿನ್ ಮಾಡಿಲ್ವ ನಾನು? ಬರ್ಬೋದೇನು ತಗ. ನೀ ಯಾಕೆ ಮಾಡ್ತೀವ ಫೋನ್ ಮಾಡಿ ಬಾ ಮನೆಗೆ ಕೆಲಸ ಅದಾವು ಅಂತೇನಾರು ಹೇಳಿದ್ರಕತ್ತಿ. ನೀನು ಯಾಕೆ ಫೋನ್ ಮಾಡಕ್ಕೆ ಹೋಗಿದಿ? ಸುಮ್ಮನೆ ಆರಾಮಾಗಿ ಅಂಗಡಿ ಖಾಲಿ ಕುತ್ಕೊಂಡಿರ್ತೀಯ ನೀನು? ನಿನಗೇನು ಹೋಗ್ಬೇಕಾಗೈತಿ? ಇಲ್ಲಿ ಮನ್ಯಾಗ ಕೆಲಸ ಮಾಡಕ್ಕೆ ನನಗೆ ಗೊತ್ತು ಮನೆಗಿನ ಕೆಲಸ ಎಷ್ಟು ಕಷ್ಟ ಅಂತ ಹೇಳಿ. ಹೌದಾ? ನೀನೇನಿಲ್ಲ ಬಂದವನ ಯವ್ವ ಊಟ ಕೊಡ್ಬೇ, ಯವ್ವ ಚಹಾ ಕೊಡ್ಬೇ, ಅದಕ್ಕೆ ಅಂತ ಕುತ್ಕೊಂತಿ ಅಷ್ಟ. ಅದ ಹೋಗಿ ಹೆಂಡ್ತಿನ ಕರ್ಕೊಂಬರ್ಬೇಕು. ಕೊಡು ಹಂಗಾರೆ ರೊಕ್ಕನ, ಹೋಗಿ ಕರ್ಕೊಂಬರ್ತೀನಿ. ಗೌನೊಂದು ಶುದ್ಧ ಆಯ್ತು ನೋಡು. ನಾ ರೊಕ್ಕ ಕೊಟ್ಟು ನಿನ್ನ ಕಳಿಸಿ ನೀನೊಂದು 4 ದಿನ ಉಳ್ಕೊಂಡು ಆಮೇಲೆ ಇಬ್ಬರು ಸೇರಿ ಜಿಬ್ಬಣ ಹೊಂಡಿಸ್ಕೊಂಡು ಬರೋ ಹೊತ್ತಿಗೆ ಇಲ್ಲೇ ನಮ್ಮ ಗಂಡ ಹೆಂಡತಿ ಚಟ ಕಟ್ಟಿರ್ತೈತಿ. ಹೌದಲ್ಲ? ಯವ್ವ ಭಾಳ ಜೀವ ತಿನ್ಬೇಡ. ಈಗ ನಂಗೆ ಒಂದು ಕಪ್ ಚಹಾ ಬೇಕಾಗಿತ್ತು. ನೀ ಏನು ತಂದು ಕೊಡೋಕ್ಕೇನಿಲ್ಲ? ನಂಗೆ ಆಗೋದಲ್ಲ. ನನಗೆ ಚಹಾ ಮಾಡಿ ಕೇಳೋಕ್ಕಾಗ್ಲಾರ್ದಕ್ಕೆ ನಾನು ಅವ್ರ ಮನೆಗೆ ಹೋಗಿ ಕುಡಿದು ಬರ್ತೇನೆ. ಆಗೋದಿಲ್ಲ, ನಂಗೆ ಚಹಾ ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ. ನೀನು ಹೆಂಡತಿ ಯಾವಾಗ ಕರ್ಕೊಂಬಂದು ಕೆಲಸ ಮಾಡಿಸ್ಕ. ನನಗಂತೂ ಈಗ 3 ದಿನ ಕೆಲಸ ಮಾಡಿ ಸಾಕಾಗೈತೆ ನೋಡು. ನಾ ಹೋಗ್ಕನಿ, ಚಕ್ಕ ಆಡಕ್ಕೆ ಹೋಗ್ಬೇಕಲ್ಲ ನಾನು. ಏನು ಆಡ್ತೀನಿ ನೀನು? ಕೌಡಿ
ಕೌಡಿ ಆಡಕ್ಕೆ ಹೋಗ್ತಾನೆ. ಅಲ್ಲಿ ಬೇವ ನಂಗಿಲ್ಲೇ ಹೊಟ್ಟೆ ಶುವಾಗೈತಿ, ಚಾ ಕುಡಿಯಂಗಾಗೈತಿ, ಒಂದು ಸ್ವಲ್ಪ ಚಾ ಮಾಡ್ಕೊಂಡು ಬಾ ಅಂತ ನಾ ಹೇಳಕತ್ತೀನಿ. ನೀನು ನೋಡಿದ್ರೆ ಕೌಡಿ ಆಡಕ್ಕೆ ಹೋಗ್ತೀನಿ ಅಂತೀಯಲ್ಲ ಬೇ. ಏ ಭಾರಿ ಇದ್ದಿ ಬಿಡು ನೀನು. ನಾನು ನನ್ನ ಹೆಂಡತಿಗೆ ಫೋನ್ ಹಚ್ಚಿ ಬರಕ್ಕೆ ಹೇಳ್ತಾನೆ. ಹೋಗ್ವಲ್ತು ಇದೆಯಲ್ಲ